ಈ ತರ ಲೂಸ್ ಇದ್ರೆ ಕೆತ್ತಲು ಬಿಡ್ತದೆ ಅಂತ. ಅದಕ್ಕೆ ಇದು ಕೆತ್ಲು ಬಿಡ್ತಾ ಬಿಡ್ತಾ ಅರ್ಧ ಅಡಿ ಡಿಫ್ರೆನ್ಸ್ ಆಯ್ತದೆ. ನೋಡು, ಪ್ಯಾಚಿಂಗ್ ಇರ್ಬೇಕು, ವೈಟ್ ಬ್ಲಾಕ್ ಇರ್ಬೇಕು ಅಷ್ಟೇ. ಎರಡನೇ ಸುಲಿಗೆ ನರಗಳು ಹಿಂಗಿರ್ಬೇಕು. ಎರಡಲ್ಲೂ ಆಗದೆ. ಈಗ ಮೊದಲನೇ ಸುಲು ಇದು. ಈ ಮನೆ ಕಟ್ಟಿರೋದು ಅದ್ರದ್ದು ಇಲ್ಲಿ ನರಗಳವೆ. ಇದು ಕರ್ರ ಹಾಕಿದ್ಮೇಲೆ ನರಗಳು ಜಿಯ ಚಿಂತಾಮಣಿಗೆ ತಂದಿದ್ದೆ 1,20,000 ರೂಪಾಯಿ. ಅಲ್ಲ ಕೆತ್ತು ಹಿಂಗ್ ಹಿಡಿದೆತ್ತಿರೋ ಹಸು ತಗಬಾರ್ದು. ಗುಂಡ್ಗೆತ್ತು ಬರ್ಬೇಕು, ರೌಂಡ್ ಗೆತ್ತು ಬರ್ಬೇಕು ಅಂತ ಹಸುಗಳು ತಗೊಂಡ್ರೆ ಈಲ್ಡ್ ಇರ್ಬೇಕು. 10 ಹಸ ಇತ್ತು ಅಂದ್ರೆ ಒಂದ್ ತಿಂಗಳಲ್ಲಿ ಒಂದ್ 50,000 60,000 ಸಂಪಾದನೆ ಮಾಡ್ಬೋದು. ಈ ತರ ನಾವು 3 ಗಂಟೆ ಇದ್ರೆ ಅವು ಜಾಸ್ತಿ ಈಲ್ಡ್ ಬರ್ತಾವ. ಅದು ಯಾವ್ದೇ ಜಾತಿ ಹಸು ಆದ್ರೂ ಅವು ಈಲ್ಡ್ ಜಾಸ್ತಿ ಇರ್ತದೆ. ಆಮೇಲೆ ಥೈಲೇರಿಯಾ ಅಂತ ಒಂದು ಕಾಯಿಲೆ ಇದೆ. ಕಾಂಪಿಟೇಷನ್ ಇದ್ರೆ ರೇಟ್ ಜಾಸ್ತಿ ಕೊಡ್ತಾರೆ. ಹಾಯ್ ಮಿಸ್ಟರ್ ಹಾಲಿನ ರೈತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಏನಪ್ಪ ವಿಷಯ ಅಂದ್ರೆ ಹಸ್ಗಳನ್ನ ಯಾವ ರೀತಿ ಮೇಯಿಸೋದು, ಏನೇನ್ ತಿಂಡಿ ಕೊಡೋದು, ಆಮೇಲೆ ಹೆಂಗೆ ಸೆಲೆಕ್ಟ್ ಮಾಡೋದು ಹಸ್ಗಳನ್ನ ಅಂತ ನಮ್ಮ ತಂದೆಯವರು ಸ್ವಲ್ಪ ಮಾಹಿತಿ ತಿಳಿಸ್ಕೊಡ್ತಾರೆ. ಹಂಗೆ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಪ್ಪ, ನೀವು ಎಷ್ಟು ವರ್ಷದಿಂದ ಹಸ ಕಟ್ತಾ ಇದೀರಿ, ಹೆಂಗ್ ಕಟ್ತಾ ಇದೀರಿ, ಆಮೇಲೆ ಹಸ್ಗಳು ಹೆಂಗ್ ಮೇಯಿಸೋದು, ಪಡ್ಡೆಗಳೆಲ್ಲ ಹೆಂಗ್ ಮೇಯಿಸೋದು, ಏನೇನ್ ತಿಂಡಿ ಕೊಡ್ಬೇಕು, ಹೆಂಗ್ ಸೆಲೆಕ್ಟ್ ಮಾಡ್ಬೇಕು ಎಲ್ಲ ಹೇಳಿ ಅಪ್ಪ. ಹೆಂಗೆ ನೋಡಪ್ಪ, ಇಲ್ಲಿ 2004ರಲ್ಲಿ ಹೊಸ 2006ರಲ್ಲಿ ಹೊಸ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟಿಂಗು ಒಂದ್ ಹೊಸ ತಗೊಬಂದೆ. ಇಲ್ಲಿ ಯಾರೋ ಸ್ನೇಹಿತರು ಕರ್ಕೊಂಡೋಗಿ ಒಂದ್ ಹೊಸ ತಗೊಂಡೆ. ಆಮೇಲೆ ಇನ್ನೊಂದ್ ತಗೊಂಡೆ. ಒಂದ್ ತಿಂಗಳು ಡಿಫ್ರೆನ್ಸ್ ಅಲ್ಲಿ 2 ಹೊಸ ತಗೊಂಡೆ. 2 ಹೊಸ ತಗೊಂಡೆ. ಅದಾದ್ಮೇಲೆ ಇನ್ನೊಂದ್ ತಗೊಂಡೆ. ಹಿಂಗೆ ಒಂದ್ 4 ಮಾಡ್ಕೊಳ್ಳೋದು. ಅದೇ 4 ಮಾಡ್ಕೊಂಡು ಮುಂದುವರ್ಸ್ಕೊಂಡು ಹೋಗೋದು. ಹೊಸಗಳ ಬೇರೆ ಕಡೆ ತಗೊಬರೋದು, ಡೇಲ್ ಮಾಡೋದು. ಮತ್ತೆ ಈರೋಡ್ಗೆ ಹೋಗೋದು. ಅಲ್ಲಿ ಒಂದ್ ವಾರದಲ್ಲಿ 3-4 ತಗೊಬರೋದು. ವಾರದೊಳಗೆ ಮಾರಾಕೋದು, ತಿರ್ಗಾ ಹೋಗೋದು, ತಗೊಬರೋದು. ಇದೇ ರೀತಿ ಮಾಮೂಲಿ ಕರೆಯುವಂತ ಮಡಿಕೇರವು ಹಿಂಗೆ ಮಾಡ್ಕೊಂಡು ಇದು 2004 ಇದುವರೆಗೂ ಮಾಡಿದೀನಿ. ಆಮೇಲೆ ಇವೆಲ್ಲ ನೋಡಿ, ನೋಡಿ ಇದ್ರ ಅಜ್ಜಿನ ಈರೋಡಲ್ಲಿ ತಂದಿದೆ. 21,000 ರೂಪಾಯಿ ಇದು ಕನ್ಪಡ್ಡೆ. 2 ಪಡ್ಡೆ. ಅದು 21,000 ರೂಪಾಯಿ ಈರೋಡಲ್ಲಿ ತಂದಿದೆ. ಅದು ಪಡ್ಡೆಲೆ 14 ಲೀಟರ್ ಹಾಲು ಬಂದ್ಬಿಡ್ತು ಸ್ಟಾರ್ಟಿಂಗ್. ಆಮೇಲೆ 2ನೇ ಸುಲ 3ನೇ ಸುಲಿಗೆ 20-22 ಲೀಟ್ರು ಹಾಲು. ಒಂದ್ ಟೈಮ್ಗೆ 22 ಲೀಟರ್ ಹಾಲು ಬರೋದು. ಒಂದು ಕ್ಯಾನ್ ತುಂಬಿ ಹಾಲು ಕರೆ ಮಿಷನ್ ತುಂಬಿ 2 ಲೀಟರ್ ಕರ್ಕೊಳವು. ಅಷ್ಟು ಹಾಲು ಕೊಡ್ತಿತ್ತು ಅದು ಇದ್ರ ಅಜ್ಜಿ. ಅದ್ರವ್ವ ನೋಡಿ, ಇದು ಎಲ್ಲ ಅದ್ರದ್ದೇ ತಳಿ. ಇವೆರಡು ಇದು ನೋಡಿ. ಇದ್ರವನ್ನ ಇದ್ರ ಅಜ್ಜಿಯ ಚಿಂತಾಮಣಿಗೆ ತಂದಿದ್ದೆ 1,20,000 ರೂಪಾಯಿ ಅವತ್ತೇ. ಅದು ಹೋಗ್ಬಿಡ್ತು. ಹೊಸ ತೊಟ್ಟೋಗ್ಬಿಟ್ಟು ಲಾಸ್ ಆಯ್ತು. ಒಂದ್ 20,000-22,000 ರೂಪಾಯಿ ಕೊಟ್ಬಿಟ್ಟೆ. ಆಮೇಲೆ ಅದೊಂದು ಕರ ಉಳ್ಕೊಂಡಿತ್ತು. ಅದುವೇ ಕಾನ್ಪಡ್ಡಲ್ಲಿ ಅದೇನಾಗ್ಬಿಡ್ತು ಅಂದ್ರೆ ಇರುವೆ ಕಚ್ಬಿಟ್ಟು ಸುಮ್ನೆ ಆಗ್ಬಿಟ್ಟೆ. ಅದು ಬಾವ ಆಗ್ಬಿಟ್ಟಿತ್ತು. ಇನ್ನು ಚೆನ್ನಲೆ ಅದು ತೊಟ್ಟೋಗ್ಬಿಡ್ತು. 3 ಲೀಟರ್ 3 ಜಗ್ 3 ತೊಟ್ಟಲೆ 14 ಲೀಟರ್ ಹಾಲು ಬರೋದು. ಅದು ಈ ವರ್ಷ ಏನ್ ಮಾಡ್ತು, ಬಾವ ಆಗ್ಬಿಟ್ಟು ಹೋಗ್ಬಿಡ್ತು. ದೊಡ್ಡ ಕಲ್ ಬಾವ ಆಗ್ಬಿಟ್ಟು ಹೋಗ್ಬಿಡ್ತು. ಅದು ಅಷ್ಟೇ. ಅದು 20,000 ಕೊಟ್ಟೆ. ಅದ್ರ ತಳಿ ಇವೆಲ್ಲವ ಸುಮಾರು. ಅದ್ರಿಂದಲೇ ನಾನು ಏನು ಇಲ್ಲ, ಈ ಮನೆ ಕಟ್ಟಿರೋದು ಅದ್ರದ್ದೇ ಹಸು ದುಡ್ಡೆಯ. ಇವತ್ತು ಹಸುವಿನಲ್ಲಿ ಏನು ಲಾಭ ಇಲ್ಲ. ಯಾಕೆಂದ್ರೆ ಫೀಡ್ ರೇಟ್ ಎಲ್ಲ ಜಾಸ್ತಿ, ಎಲ್ಲಾ ರೇಟ್ ಎಲ್ಲ ಜಾಸ್ತಿ. ಆಮೇಲೆ ಮೇವಿನ ರೇಟ್ ಎಲ್ಲ ಜಾಸ್ತಿ. ಇವತ್ತು ಹಾಲಿನ ರೇಟು ಕಮ್ಮಿ. ಹಾಲು ಏನು ಅಂದ್ರೆ ರೈತಂಗೆ ಹಾಲು ಕರಿಯನ್ಗೆ ರೇಟ್ ಸಿಗ್ಬೇಕು ಅಂದ್ರೆ 40 ರೂಪಾಯಿ 1 ಲೀಟರ್ ಸಿಗ್ಬೇಕು. ಇವತ್ತು 1 ಲೀಟರ್ ನೀರೇ 20 ರೂಪಾಯಿ ಅಂದ್ರೆ 1 ಲೀಟರ್ ಹಾಲು 20-30 ರೂಪಾಯಿ 1 ಲೀಟರ್ ಹಾಲು ಕೊಟ್ಟು ಏನ್ ಪ್ರಯೋಜನ? ಅದರಿಂದ ಇವತ್ತು ಲಾಭಾಂಶ ಕಮ್ಮಿ. ಹಿಂದೆಲ್ಲ ಸಖತ್ ಲಾಭ ಇತ್ತು. ಇವಾಗ ಲಾಭ ಇಲ್ಲ. ಈಗಾಗಲೇ ಒಂದ್ 2-3 ವರ್ಷದಿಂದ 2 ವರ್ಷದಿಂದ ಲಾಭ ಕಮ್ಮಿ. ಫೀಡ್ ರೇಟ್ ಎಲ್ಲ ಸಿಕ್ಕಾಬಟ್ಟೆ ಜಾಸ್ತಿ. ಅಲ್ಲದೆ ಪಡ್ಡೆ ಅಂದ್ರೆ 2 ಅಲ್ಗೆ ತೆನೆ ಆಗ್ಬೇಕು. 2 ಅಲ್ಗೆ ಕರು ಹಾಕ್ಬೇಕು. ಮೊದಲನೇ ತೆನೆ ಕಲ್ಲಾಗ್ದೇನೆ ಕರು ಹಾಕಿದ್ರೆ ಹಸುಗಳು ಹೋಗ್ಬಿಡ್ತವೆ. ಅದು 2 ಅಲ್ಲಿ ಬಂದಾಗ ಮೊದಲನೇ ಕರು ಹಾಕ್ಬೇಕು. 1 ವರ್ಷಕ್ಕೆ ಕರೆಕ್ಟ್ ಆಗಿ 3 ತಿಂಗಳಿಗೆ ಕರೆಕ್ಟ್ ಆಗಿ ಇಟ್ ಮಾಡಿಸ್ಬೇಕು. 1 ವರ್ಷಕ್ಕೆ ಕರೆಕ್ಟ್ ಆಗಿ ಕರು ಹಾಕ್ಬೇಕು. 1 ವರ್ಷಕ್ಕೆ ವರ್ಷಕ್ಕೆ 1 ಕರು ಕರೆಕ್ಟ್ ಆಗಿ ಕರು ಹಾಕ್ಬೇಕು. ಕರು ಹಾಕ್ತಾ ಇದ್ರೆ ಅದರಲ್ಲಿ ಹಸುವಿನಲ್ಲಿ ಲಾಭ ಇರ್ತದೆ. ಈಲ್ಡು ಕರೆಕ್ಟ್ ಆಗಿರ್ತದೆ. ಹಾಲಿನ ಈಲ್ಡು ಕರೆಕ್ಟ್ ಆಗಿರ್ತದೆ. ಹಂಗಾದ್ರೆ ಮಾಡ್ಕೊಂಡು ಹೋಯ್ತದೆ. ಅಂದ್ರೆ ಬಂಡವಾಳ ಹಾಕೊಂಡು ಕರುಗಳ ಏನು ಹಸುಗಳು ತಗೊಳಕ್ ಆಗಲ್ಲ ಇವತ್ತು. ಎಲ್ಲ ಇವೆಲ್ಲ ಇಂಥ ಹಸು ತಗೋಬೇಕಾದ್ರೆ 1.25 ಲಕ್ಷ 1,30,000 ಇಷ್ಟು ಕೊಟ್ಟು ತರ್ಬೇಕು. ಆಮೇಲೆ ಏನು ಅಂದ್ರೆ ಹಸುಗಳು ತರ್ಬೇಕು ಅಂದ್ರೆ ನೋಡಿಲಿ, ಈ ನರಗಳು ಚೆನ್ನಾಗಿ ನೋಡ್ಬೇಕು. ನೋಡಿ, ಇದ್ರದೇ ನೋಡು. ಇದ್ರ ಅಜ್ಜಿಯ ಇದ್ರವನ್ನ ಈರೋಡಲ್ಲಿ ತಂದಿದೆ. ನರಗಳು ಹಿಂಗಿರ್ಬೇಕು. ಆಮೇಲೆ ತೊಟ್ಟು 1 ಇದಾಗದೆ 1 ಅರ್ಧ ಅಡಿ ಡಿಫರೆನ್ಸ್ ಇರ್ಬೇಕು. 1 ತೊಟ್ಟಿನಿಂದ ಇನ್ನೊಂದು ತೊಟ್ಟಿಗೆ ಅರ್ಧ ಅಡಿ ಡಿಫರೆನ್ಸ್ ಇರ್ಬೇಕು. ಇದು ನೋಡಿಲಿ, ಇದು ಕನ್ಪಡ್ಡೆ ನೋಡಿ. ನರ
ನೋಡಿ ಇಲ್ಲಿ ನರಗಳವೆ. ಇದು ಕರ್ರ ಹಾಕಿದ್ಮೇಲೆ ನರಗಳು ಕಾಣೋದು. ಈಗ ಕಾಣಲ್ಲ ನರ. ಹಂಗೆ ಕರ್ರ ಹಾಕಿದ್ಮೇಲೆ ನರಗಳು ಕಾಣೋದು. ಅಲ್ಲ ಕೆತ್ತು ಹಿಂಗ್ ಇಡ್ಗೆತ್ತಿರೋ ಹಸು ತಗಬಾರ್ದು. ಗುಂಡ್ಗೆತ್ತು ಬರ್ಬೇಕು, ರೌಂಡ್ ಗೆತ್ತು ಬರ್ಬೇಕು. ಅಂತ ಹಸುಗಳು ತಗೊಂಡ್ರೆ ಈಲ್ಡ್ ಇರ್ಬೇಕು. ಆಮೇಲೆ ಒಂದು ಲೀಟರ್ ಹಾಲ್ಗೆ ಅರ್ಧ ಕೆಜಿ ತಿಂಡಿ ಕೊಡ್ಬೇಕು, ಮಿಕ್ಸ್ ಎಲ್ಲ ಸೇರಿ. ಇವಕ್ಕೆ ಏನ್ ಮಾಡ್ಬೇಕು ಅಂದ್ರೆ 30 ಕೆಜಿ ಹಸಿರು ಮೇವ್ ಹಾಕ್ಬೇಕು ಒಂದ್ ದಿವಸಕ್ಕೆ. 15 ಕೆಜಿ ಒಣಮೇವ್ ಹಾಕ್ಬೇಕು, ಬರೀ ಒಣಮೇವ್ ಆದ್ರೆ. ಹಂಗ ಹಾಕಿದ್ರೆ 10 ಲೀಟರ್ ಹಾಲು ಕೊಡ್ತದೆ ಅಂದ್ರೆ 5 ಕೆಜಿ ತಿಂಡಿ ಕೊಡ್ಬೇಕು ಒಂದ್ ಟೈಮ್ಗೆ. ಹಂಗ್ ಕೊಟ್ಕೊಂಡು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ಆಮೇಲೆ ಗೊಬ್ಬರ ಸಗಣಿ ಮೇಲೆ ಮಲಗಿಸ್ಬಾರ್ದು, ಕೆತ್ತಲ್ ಭಾವ ಆಯ್ತವೆ, ನೋಡ್ಕೋಬೇಕು. ಅವೆಲ್ಲ ನೋಡ್ಕೊಂಡು ಆಮೇಲೆ ಹಾಲು ಕೆಲವು ಹಸುಗಳಲ್ಲಿ ಹಾಲು ಸೋರ್ತವೆ. ಹಾಲು ಸೋರ್ತಾಗ ಭಾವ ಆಗ್ಬಿಡ್ತವೆ. ಅವೆಲ್ಲ ನೋಡ್ಕೊಂಡು ಮಾಡ್ಕೊಂಡು ಮತ್ತೆ 2 ದಿವ್ಸಕ್ಕೊಂದ್ಸಾರ ಆದ್ರೂ ಹೊಸ ತೊಳಿಬೇಕು. ಈಗ ಡೈಲಿ ತೊಳೆದ್ರು ಭಾರಿ ಒಳ್ಳೇದು. 2 ದಿವ್ಸಕ್ಕೊಂದ್ಸಾರಿ ಈ ಮೈ ಪೈ ಸಾವರ್ಕೊಂಡು ಮಾಡ್ಕೊಂಡ್ರೆ ಹಸಿನಲ್ಲಿ ಈಲ್ಡ್ ಜಾಸ್ತಿ ಬರ್ತದೆ. ಹಾಲು ಜಾಸ್ತಿ ಬರ್ತವೆ. ಮೈ ಸಾವರ್ಕೊಂಡು ತೊಳ್ಕೊಂಡು ಈ ತರ ಮಾಡಿದ್ರೆ ಹಾಲು ಜಾಸ್ತಿ ಬರ್ತವೆ, 1 ಲೀಟರ್ ಹಾಲು ಜಾಸ್ತಿ ಕೊಡ್ತವೆ. ಹಂಗೆ ಮಾಡ್ಕೊಂಡು ಹೋಗ್ಬೇಕು. ಇವತ್ತು ಕಷ್ಟ, ಇವತ್ತು ಹೈನುಗಾರಿಕೆ ಮಾಡೋದು ಭಾರಿ ಕಷ್ಟ. ಲಾಭಾಂಶ ಕಮ್ಮಿ, ಮತ್ತೆ ಲಾಭಾಂಶ ಇಲ್ಲ. ಫೀಡ್ ರೇಟ್ ಆಗಲ್ಲ, ಫೀಡ್ ರೇಟ್ ಎಲ್ಲ ಕಮ್ಮಿ ಇತ್ತು. ಈಗೆಲ್ಲ ಫೀಡ್ ರೇಟ್ ಎಲ್ಲ ಜಾಸ್ತಿ ಆಗ್ಬಿಟ್ಟದೆ. ಏನೋ ಮಾಡ್ಕೊಂಡು ಒಟ್ಟಿನಲ್ಲಿ ದಿನಕರಿ ಒಂದ್ 10 ಹಸ ಮಡಿಕೊಂಡ್ರೆ 10 ಹಸ ಇತ್ತು ಅಂದ್ರೆ ಒಂದ್ ತಿಂಗಳಲ್ಲಿ ಒಂದು 50,000 60,000 ಸಂಪಾದನೆ ಮಾಡ್ಬೋದು. 50 ನೋಡಿಲಿ ನೋಡಿದ್ದು ನೋಡಿಲಿ. ಈಗ ನೋಡಪ್ಪ, ಇದೇ ತೋರ್ತದ, ಇದು ಅದು ಅಲ್ಲೇ 2 ಇನ್ನು ಎಷ್ಟು ದಿನ ಬೇಕು? ಇನ್ನು 2 ಆಗದೆ. ಈಗ ಮೊದಲನೇ ಸುಲು ಇದು 2 ಆಗದೆ, ಅದು 2 ಇದು ಕರೆಕ್ಟ್ ಆಗಿ ಇದು ಇನ್ನ 20 ದಿವಸ ಬೇಕು ಕರು ಹಾಕಕ್ಕೆ. 20 ದಿವಸ ಟೈಮ್ ಅದೇ ಕರು ಹಾಕಕ್ಕೆ. ಇದ್ರೆ ಏನ್ ಮಾಡ್ತದೆ ಅಂದ್ರೆ ಕರು ಹಾಕೋ 8-10 ದಿವಸನ ಕೆತ್ಲು ಮಾಡ್ಕೊತದೆ. ಕರು ಹಾಕೋ 8-10 ದಿವಸನ ಕೆತ್ಲು ಮಾಡೋದು. ಇದು ಇನ್ನೂ ಕರು ಹಾಕೋ 1 ತಿಂಗಳು ಮುಂಚೆನೆ ಕೆತ್ತು ಬಿಗ ಸ್ಟಾರ್ಟ್ ಮಾಡಕ್ ಶುರು ಮಾಡ್ತದೆ. ಈ ಜಾತಿ ಇದು ಅದ್ರದ್ದು. ಹಾಗೆ ಕೊಡಲ್ಲ ಕಣೆ, ಕೊಡಲ್ಲ. ನಾವೆಲ್ಲ ಬ್ರೀಡ್ ತಳಿ ಇವೆಲ್ಲ ಕೊಟ್ಬಿಟ್ಟು ಏನಪ್ಪ ಮಾಡೋದು? ಮಾಡ್ಕೊಂಡು ಹೋಗ್ಬೇಕು. ಅದ್ರಿಂದಲೇ ಮಾಡ್ಕೊಂಡು ಹೋದ್ರೆ ಒಂದ್ ಲೆವೆಲ್ 3 ಲೀಟರ್ 4 ಲೀಟರ್ ಕೊಡೋ ಮೇಂಟೈನ್ ಮಾಡಕ್ ಆಗೋದಿಲ್ಲ. ಹಂಗ ಮಾಡ್ಕೊಂಡು ಹೋಗ್ಬೇಕು. ನೋಡು, ಇದ್ರವನ್ನ ಚಿಂತಾಮಣಿ ಅಂತಂದಿದೆ. ಚಿಂತಾಮಣಿ ಅಂತಂದಿದೆ 21,000 ಕೊಡ್ತಂದೆ. ಇದ್ರವನ್ನ 22 ಲೀಟರ್ ಹಾಲು ಕೊಡೋದು ಒಂದ್ ಟೈಮ್ಗೆ. ನೋಡು, ಪ್ಯಾಚಿಂಗ್ ಇರ್ಬೇಕು, ವೈಟ್ ಬ್ಲಾಕ್ ಇರ್ಬೇಕು. ಹಂಗೆ ಆಮೇಲೆ ಕೆಲವು ಹೊಸ ನೋಡಿಲಿ ಇನ್ನೂ ಜಾತಿ ಬ್ರೀಡ್ ಅಂದ್ರೆ ಹಣೆ ಮೇಲೆ ಫುಲ್ಲು ವೈಟ್ ನಾಮ ಇರ್ಬೇಕು. ಅವು ಸ್ವಲ್ಪ ಹಾಲು ಜಾಸ್ತಿ ಬರ್ತದೆ. ನೋಡಿ ಇಲ್ಲಿ ಈ ತರ ಇರ್ಬೇಕು. ಇದೀರಾ ಈ ತರ ನಾಮ 3 ಗಂಟೆ ಇದ್ರೆ ಅವು ಜಾಸ್ತಿ ಈಲ್ಡ್ ಬರ್ತವೆ. ಅದು ಯಾವ್ದೇ ಜಾತಿ ಹಸು ಆದ್ರೂ ಅವು ಈಲ್ಡ್ ಜಾಸ್ತಿ ಇರ್ತದೆ. ಈ ತರ ವೈಟ್ ಪ್ಯಾಚಸ್ ಇರ್ಬೇಕು. ಹಿಂಗೆ ವೈಟು ಹಂಗಿರ್ಬೇಕು. ಮೊದಲನೇ ಸುಲಿನೇ ಇವೆಲ್ಲ ಪಡ್ಡೆಗಳೆಲ್ಲ 12 ಲೀಟರ್ ಹಾಲು ಅಷ್ಟೇ. 2ನೇ ಸುಲಿಗೆ ಉಪ್ಪ ಆಯ್ತದೆ. 3ನೇ ಸುಲಿಗೆ 3-4 ಸುಲಿಗೆ ಒಳ್ಳೆ ಈಲ್ಡ್ ಬರ್ತದೆ. ಈಗ ನಮ್ದು ಇದ್ರಲ್ಲಿ ಏನದೆ ಅಂದ್ರೆ 2 ರಿಂದ 30 ಲೀಟರ್ ಒಂದ್ ಟೈಮ್ಗೆ ಹಾಕ್ಬೇಕು ಅಂತ ಲೆಕ್ಕ ಇರೋದು. ಅಯ್ಯೋ ಅಷ್ಟು ಈ ಹಾಲ್ಗೆ ಇಳುವರಿ ಕೊಡ್ತವೆ ಅಂತ ನಂಬಿಕೆ ಇಟ್ಟಿದ್ದೀನಿ. 30 ಲೀಟರ್ ಕೊಡ್ತವೆ ಅಂತ. ಒಂದ್ ಟೈಮ್ 30 ಲೀಟರ್, 2 ರಿಂದ ದಿನ 60 ಲೀಟರ್ ಹಾಕ್ಬೇಕು. ಹಂಗೆ ನೋಡಿ, ಇದರಿಂದ 35 ಲೀಟರ್ ಹಾಲು ಆಗ್ತಾ ಇದೆ. ಇದು ಚಿಂತಾಮಣಿ ಅದು ಹೋಗ್ಬಿಡ್ತದೆ. 3 ತೊಟ್ಟಲ್ಲಿ 15 ಲೀಟರ್ ಹಾಲು ಬರೋದು. ಅದು ಇದು ಅಲೆ 5ನೇ ಸುಲ. ಈಗ್ಲೂ ಒಂದ್ ಟೈಮ್ಗೆ 16 ಲೀಟರ್ ಹಾಲದೆ. ಈಗ ಅಲೆ 4 ತಿಂಗಳ ಗಬ್ಬ, ಈಗ 13 ಲೀಟರ್ ಹಾಲದೆ. ಒಂದ್ ಟೈಮ್ 13 ಲೀಟರ್ ಹಾಲು ಕೊಡ್ತಾ ಇದ್ವಿ. ಹಂಗೆ ಮಾಡ್ಕೊಂಡು ಆ ಈಲ್ಡ್ ಜಾಸ್ತಿ ಇರವ ತಗೊಂಡೋಗ್ಬೇಕು. ಆಮೇಲೆ ಹಸುಗಳ ಜಾಸ್ತಿ ಹೊತ್ತು ಬಿಸಿಲಲ್ಲಿ ಕಟ್ಟಾಕ್ಬಾರ್ದು. ಬಿಸಿಲಲ್ಲಿ ಹಸುಗಳ ನೆರಳಲ್ಲಿ, ಮಳೆ ಒಳಗ್ ನೆರಳಲ್ಲಿ ಏನೂ ಆಗಲ್ಲ. ಹಸುಗಳು ಬಿಸಿಲಲ್ಲಿ ಕಟ್ಬಾರ್ದು, ಬಿಸಿಲ್ಗೆ ಜಾಸ್ತಿ ಕಟ್ಬಾರ್ದು. ಆಮೇಲೆ ಆರೋಗ್ಯಗಳು ನೋಡ್ಕೋತಾ ಇರ್ಬೇಕು ಹಸುಗಳು. ಬಾವ ಆಗ್ದಂಗೆ. ಆಮೇಲೆ ಜ್ವರ ಬಂದಾಗ ನೋಡ್ಕೋಬೇಕು. ಆಮೇಲೆ ತೈಲೇರಿಯಾ ಅಂತ ಒಂದು ಕಾಯಿಲೆ ಅದೇ,
ಅದಾದ್ರೆ ಸಡನ್ ಅಂತ ನೋಡ್ಕೋಬೇಕು. ಗಂಜಲ ಕಪ್ಪಗ ಆಗ್ತದೆ, ಕಪ್ ಕಲರಿ ಗಂಜ ಆಗ್ತದೆ, ಅದ್ ನೋಡ್ಕೋಬೇಕು. ಅದ್ ನೋಡ್ಕೊಂಡ್ರೆ ತೈಲೇರಿಯಾ ಅದು ಏನು 1,500 ರೂಪಾಯಿ ಒಂದು ಇಂಜೆಕ್ಷನ್. ಅದ್ ಹಾಕಿದ್ರೆ ಮಾತ್ರ ಕ್ಯೂರ್ ಆಗೋದು, ಇಲ್ಲ ಅಂದ್ರೆ ಆಗೋದಿಲ್ಲ. ಹಸುನೇ ಹೊಂಟ ಸತ್ತ ಹೋಗ್ಬಿಡ್ತವೆ. ಹಂಗೆ ಈ ಹಸುನ ಏನು ಅಂದ್ರೆ ಬಾವು, ಕೆಚ್ಚಲು ಬಾವು ಆಗ್ಬಾರ್ದು, ಜರ್ಸ್ಬಾರ್ದು. ಗೆರ್ಸ್ಲು ಕೆಚ್ಚಲು ಬಾವು ಎರಡೂ ಡೇಂಜರ್. ಇವಾಗ ಗೆರ್ಸಿದ್ರೆ ಹಸುಗಳು ಹೊಂಟೆ ಹೋದು. ಹೋಗ್ದಂಗೆ ಇಂಜೆಕ್ಷನ್ ಹಾಕ್ಸ್ಕೊಂಡು ವರ್ಷ ಗೆರ್ಸ್ದು. ಆಮೇಲೆ ಈಗ ಒಂದ್ ಗಂಟು ರೋಗ ಅಂತ ಬರುತ್ತೆ, ಗಂಟು ರೋಗದ ಇಂಜೆಕ್ಷನ್ ಹಾಕ್ಸ್ಕೋಬೇಕು. ಅದೆಲ್ಲ ಮಾಡ್ಕೊಂಡು ಹೋದ್ರೆ ಮಾಡ್ಬೇಕು. ಒಟ್ನಲ್ಲಿ ಹಸುಗಳ ಜೊತೆಲೆ ಬೆಳಿಗ್ಗೆ ಎದ್ದು ಆರೋಗ್ಯ ನೋಡ್ಕೊತಾ ಇರ್ಬೇಕು. ಆರೋಗ್ಯ ತಪ್ಪಿದವ ಹೆಂಗೆ ತೋರಿದ ತಕ್ಷಣ ಟ್ರೀಟ್ಮೆಂಟ್ ಮಾಡಿಸ್ಬೇಕು. ಬಾವ ಆದ್ರೆ ಡಾಕ್ಟರ್ ಬರೋದ್ ಮುಂಚೆ ನಾವೇ ಟ್ರೀಟ್ಮೆಂಟ್ ಮಾಡಿರ್ಬೇಕು. ಸುಮಾರು 250 ರೂಪಾಯಿ ಅದೇ ಒಂದು ಬಾಯಿನ ಟ್ಯೂಬ್ ಅದ್ ಹಾಕಿದ್ರೆ ಪಟ್ಟಂತ ಕ್ಲಿಯರ್ ಆಯ್ತದೆ ಡಾಕ್ಟರ್ ಬರೋದಕ್ಕೆ. ಏನಿಲ್ಲ, ಹಂಗ್ ಮಾಡ್ಕೊಂಡು ಹೋಯ್ತಾ ಇರ್ಬೋದು. ಆತರ ಎಲ್ಲ ಮಾಡ್ಕೊಂಡು ಜವಾಬ್ದಾರಿಯಿಂದ ಮಾಡ್ಕೊಂಡು ಹೋದ್ರೆ ಇದು ಹಸುಗಳು ಸಾಕಾಗೋದು. ಎಲ್ಲೋ ನೋಡ್ಕೊಂಡು ಯಾತೋಲ ಕಟ್ಟಾಕ್ಬಿಟ್ಟು ಎಲ್ಲೋ ಮಾಡ್ಕೊಂಡು ಹೋದ್ರೆ ಹಸು ಸಾಕಾಗಲ್ಲ. ಈಗ ನಾವೇನ್ ಮಾಡ್ತೀವಿ, ಕೆಲವ್ರು 2 ಸಾರಿ ಮೇವ್ ಹಾಕ್ತಾರ. ನಾನೇನ್ ಮಾಡ್ತೀನಿ ಅಂದ್ರೆ ಬೆಳಿಗ್ಗೆ ಇನ್ನು ಮೇವ್ ಹಾಕಿಲ್ಲ, ಸಾಯಂಕಾಲ 4 ಗಂಟೆ ಮೇವ್ ತಿನ್ನಿಸ್ತೀನಿ. ಮುಗ್ದೋಯ್ತು, ತಿನ್ಸಲ್ಲ ನಾನು. ಇನ್ನ ನಾಳೆ ಬೆಳಿಗ್ಗೆ ಮೇವ್ ಹಾಕೋದು. ಹಂಗೆ ಕೆಲವ್ರು 2 ಟೈಮ್ ಹಾಕ್ತಾರೆ, ನಾನು ಒಂದೇ ಟೈಮ್ ಹಾಕೋದು ಮೇವು. ಹಂಗೆ 30 kg ಒಂದು ಹಸಿಗೆ, ಹಸಿರಾದ್ರೆ 30, ಒಣಮೇವಾದ್ರೆ 15 kg. ಆ ಲೆಕ್ಕದಲ್ಲಿ ಒಂದು ಅಂದಾಜು ಆ ಲೆಕ್ಕದಲ್ಲಿ ಮೇವ್ ಕೊಟ್ಕೊಂಡು ಹೋಗ್ಬೇಕು. ಮೇವ್ ಕೊಟ್ಕೊಂಡು ಹೋದ್ರೆ ಸಾಕು, ಏನಿಲ್ಲ. ಅಂದ್ರೆ ಲಾಭಾಂಶ ಕಮ್ಮಿ. ಮನೆ ತವ ಬೇರೆ ಕಡೆ ಹೋಗಿ ಕೆಲಸ ಮಾಡೋದ 10,000 15,000 ಸಿಟಿಲಿ ಹೋಗಿ ಯಾವ್ದೋ ಫ್ಯಾಕ್ಟ್ರಿ ಎಲ್ಲ ಕೆಲಸ ಮಾಡ್ಕೊಂಡಿರ್ತೀವಿ ಅಂದ್ರೆ ನಮ್ಮ ಮನೆ ತವ ನೋಡ್ಕೊಂಡು ಇದ್ರ ಜೊತೆಗೆ ಬೇರೆ ಕೆಲಸ ಮಾಡ್ಕೋಬಹುದು. ಮನೆ ತವ ಬೇರೆ ಕೆಲಸನೂ ಮಾಡ್ಕೊಂಡು ಇದು ಮಾಡ್ಕೊಂಡು ಹೋಗ್ಬಹುದು. ಹಂಗೆ ಹಸುಗಳಿಗೆ ಏನೇನ್ ತಿಂಡಿ ಕೊಡ್ತೀರಿಯಪ್ಪ? ಹಸುಗಳಿಗೆ ಸ್ವಲ್ಪನಾರು ಕಡಲೆ ಹಿಂಡಿ ಪ್ರತಿನಿತ್ಯ ಹಾಕ್ಲೇಬೇಕು. ಕಡಲೆ ಹಿಂಡಿ ಹಾಕ್ತಿಲ್ಲ ಅಂದ್ರೆ ಈ ಬಾಡಿ ಮೇಂಟೆನೆನ್ಸ್ ಇರೋದಿಲ್ಲ. ಕಡಲೆ ಹಿಂಡಿ, ಫೀಡು, ಮತ್ತೆ ಅಲ್ಜೋಳದ ನುಚ್ಚು, ರವೆ ಬೂಸ, ಸ್ವಲ್ಪ ರವೆ ಬೂಸ. ನಾನು ಇದು 4 ಐಟಮ್ ತಿಂಡಿ ಬಿಟ್ರೆ ಬೇರೆ ಏನು ಕೊಡಲ್ಲ. 4 ಐಟಮ್ ತಿಂಡಿ: ಅಲ್ಜೋಳದ ನುಚ್ಚು, ರವೆ ಬೂಸ, ಹಿಂಡಿ. ಇದು 4 ಫೀಡು, ಡೈರಿ ಫೀಡು. ಇದು 4 ತರ ಕೊಡ್ತೀವಿ. 4 ತರ ಫೀಡ್ ಕೊಡ್ತೀವಿ. 10 kg ಹಾಲು ಬಂದ್ರೆ 5 kg ಕೊಡೋದು ಒಂದ್ ಟೈಮ್ಗೆ. 15 kg ಬಂದ್ರೆ 7 kg ಕೊಡೋದು ಒಂದ್ ಟೈಮ್. 7 kg ತಿಂಡಿ ಆ ತರ ಕೊಡ್ಬೇಕು. ಆ ತರ ಕೊಟ್ಕೊಂಡು ಸಾಕೊಂಡು ಹೋಗ್ಬೇಕು. ಇದು ನೀವ್ ಯಾಕೆ ಕಮ್ಮಿ ಸುಡ್ಸಿಲ್ಲಪ್ಪ? ನಾನು ಕೊಂಬ ಸುಡ್ಸೋದಿಲ್ಲ. ಯಾಕೆ ಗೊತ್ತಾ, ಈಗ ನಾವು ಬಸವಣ್ಣನ ಕೊಂಬ, ಹಸುಗಳನ್ನ ಕೊಂಬ ಸುಡ್ಬಾರ್ದು. ಸುಡ್ಸಿದ್ರೆ ಅದರಿಂದ ಎಷ್ಟೇ ದುಡ್ಡು. ಈಗ ಕೊಂಬು ಸುಡಿಸ್ತಾ ಇದ್ರೆ ಒಂದು ಹಸುವಿನ ಹಿಂದ್ಗಡೆ 20,000 ಮಾರ್ಕೆಟ್ ಜಾಸ್ತಿ ಇರ್ತದೆ ಅಂತ ಗೊತ್ತು ನನಗೆ. ಆದ್ರೂ ನಾನು ಸುಡಿಸಲ್ಲ. ಸುಡಿಸ್ಬಾರ್ದು. ಯಾಕೆ ಕೊಂಬು ಸುಡಿಸುವಾಗ ಕೊಂಬೆಲ್ಲ ನೋವಾಯ್ತದೆ, ನೋವು ಅನುಭವಿಸ್ತವೆ. ಅದರಿಂದ ನಾನು 1 ಲಕ್ಷ ಜಾಸ್ತಿ ಬರ್ತದೆ ಅಂದ್ರೂ ನಾನು ಕೊಂಬು ಸುಡಿಸಲ್ಲ. ಅದು ನಾನು ಮೊದ್ಲಿಂದ ನನಗೆ ಬೆಳ್ಕೊಂಡ್ ಬಂದಿರೋದು ಪದ್ಧತಿ. ಅದು ನಾನು ಯಾವುದೇ ಕರು ಹಾಕಿದ್ರು ಕರುಗಳಿಗೆ ಕೊಂಬು ಸುಡಿಸೋದಿಲ್ಲ. ಅದಕ್ಕೂ ಸುಡಿಸಿಲ್ಲ, ಇದಕ್ಕೂ ಸುಡಿಸಿಲ್ಲ, ಇದಕ್ಕೂ ಸುಡಿಸಿಲ್ಲ, ಇದಕ್ಕೂ ಸುಡಿಸಿಲ್ಲ, ಇದಕ್ಕೂ ಸುಡಿಸಿಲ್ಲ ನೋಡು, ಇದಕ್ಕೂ ಸುಡಿಸಿಲ್ಲ. ಇದು ಆರೋಗ್ಯ ತಪ್ಪ. ಇದು ಬಾರಿ ಚೆನ್ನಾಗಿ ಬಂದಿತ್ತು ಕರುನಲ್ಲಿ. ಇದು ಆರೋಗ್ಯ ಕೆಟ್ಟೋಗ್ಬಿಟ್ಟು ಹುಷಾರ್ ತಪ್ಪಿಟ್ಟು ಜ್ವರ ಬಂದು ಅವಾಗ 15 ದಿವಸಕ್ಕೆ ತಿಂಗಳಿಗೆ ಜ್ವರ ಹೊಡೆಯೋದು. ಜ್ವರ ಹೊಡೆದು ಹಿಂಗ ಆಗ್ಬಿಟ್ಟದೆ. ಇದೇ ಇಷ್ಟೊತ್ತಿಗೆ ಇದು ಈಟಿ ಬರ್ಬೇಕಾಯ್ತು. ಹಂಗ್ ಬೆಳಿತಾ ಇತ್ತು. ಇದು ಆರೋಗ್ಯ ತಪ್ಪಿ ಹಿಂಗಾಗಿರೋದು. ಇದು ಹಿಂಗೆ ನಾನ್ ನೋಡಿಲ್ಲ. ಕೊಂಬು ಸುಡ್ಸಲ್ಲ ನಾನು. ಯಾವ ತರ ಸುಡಿದೀನ ಇವಕ್ಕೂ ಸುಡ್ಸಲ್ಲ. ಇಲ್ಲ ಅದಕ್ಕೂ ಸುಡ್ಸಿಲ್ಲ, ಅದಕ್ಕೂ ಯಾವಕ್ಕೂ ಕೊಂಬು ಸುಡ್ಸಿಲ್ಲ ನಾನು. ಯಾವಕ್ಕೂ ಸುಡ್ಸೋದಿಲ್ಲ. ಕರುಗಳು ಯಾವ ಕರುಗೂ ತಕೊಂಬರುವಾಗ ಮಾತ್ರ ಕೊಂಬು ಸುಡ್ಸಿರೋ ತಗೋಬತ್ತೀನಿ. ನಾನು ಮನೇಲಿ ಹುಟ್ಟಿದ ಕರುಗಳಿಗೆ ಕೊಂಬು ಸುಡ್ಸಲ್ಲ. ಕೊಂಬ ಯಾವ್ದೇ ಕಾರಣಕ್ಕೂ ಕೊಂಬು ಸುಡ್ಸಲ್ಲ. ಅದರಿಂದ ಎಷ್ಟು ದುಡ್ಡು 20,000 ಜಾಸ್ತಿ, 50-30,000 ಜಾಸ್ತಿ ಬರ್ತದೆ ಒಂದು ಹಸುವಿನ ಗಡೆ ಅಂದ್ರೂ ನಾನು ಕೊಂಬು ಸುಡ್ಸಲ್ಲ. ಪಡ್ಡೆಗಳು ಯಾರ ಕೇಳಿದ್ರೆ ಕೊಡ್ತೀರಪ್ಪ? ಯಾಕೆ ಮನೇಲಿ ಹುಟ್ಟಿರೋ ಪಡ್ಡೆ ಕೊಡಲ್ಲ. ಇವೇನು ಅಂದ್ರೆ ಇವು ಒಂದಿನ್ನು 3 ಸಲ ಕರ್ಕೊಂಡು 3 ಸಲ 4 ಸಲ ಕರ್ಕೊಂಡು ಆಮೇಲೆ ಮಾರ್ಕೋತ. ಹಂಗೆ ಕರು ಹಾಕಿದ್ರೆ ಸಾಕೊಂಡು ಉಳಿಸ್ಕೊಂಡು ಮಾರ್ಕೋತೀನಿ. ಇದು ಅಜ್ಜಿ ಮಾರ್ಪಡ್ಡೆ, ಅದ್ರ ಬ್ರೀಡ್ ಕೊಡದೆ. ಇದು ಅದ್ರ ಬ್ರೀಡು, ಇದು ಅದ್ರ ಬ್ರೀಡು. ಇದ್ರ ಚಿಂತಾಮಣಿ ಬ್ರೀಡ್. ಇದು ಚಿಂತಾಮಣಿಯಿಂದ ತಂದಿದ್ದೆ. ಇದರ ಅಜ್ಜಿ ಚಿಂತಾಮಣಿ ತಂದಿದ್ದೆ. ಹಂಗೆ
ಊಟ ಕೊಡ್ತಾವ ಸಾಕೊಂಡು ಹೋಗ್ಬೇಕು. ಅವು ಹಸು ಒಳಗೆ ಇದ್ರೆ ಅದ್ ಹಾಲು ಕುಡ್ಕೊತವೆ, ಅದೇ ಮೇವು ಬೆಳ್ಕತ್ತವೆ. ಅದು ಹೋಗುದು ಕಾಣೋದಿಲ್ಲ. ಒಂದ್ ದಿವಸ ಬೆಳೆದಾಗ ಒಂದು ಕಾಲ್ ಲಕ್ಷ 1 ಲಕ್ಷ ಹಿಂಗೆ ಎಂತ ಎಚ್ಚೆಪ್ಪ ಹಾಕಿದ್ರು 1 ಲಕ್ಷ ಕಮ್ಮಿ ಹೋಗಲ್ಲ. ಹಂಗೆ ಚೆನ್ನಾಗಿರೋ ಬ್ರೀಡ್ ಹಾಕಿದ್ರೆ ಬ್ರೀಡ್ ಇರೋ ಹಸುಗಳು ಸಾಕಿದ್ರೆ ನೋಡಿ ಹಿಂಗೆ ಇವು ನರದ ಇದು ನೋಡ್ಬೇಕು, ಹೊಸ ನೋಡ್ಬೇಕು, ಈ ನರಗಳು ನೋಡ್ಬೇಕು. ನೋಡಿ ಹಿಂಗೆ ಅರ್ಧ ಅಡಿ ಡಿಫ್ರೆನ್ಸ್ ಇರ್ಬೇಕು ಒಂದರಿಂದ ಒಂದಕ್ಕೆ. ಇದು ಕೆತ್ಲು ಬಿಡ್ತಾ ಅರ್ಧ ಅಡಿ ಡಿಫ್ರೆನ್ಸ್ ಆಯ್ತದೆ ಈ ತೊಟ್ಟಿಂದ ಈ ತೊಟ್ಟಿಗಿದು. ಇನ್ನು ಕೆತ್ಲು ಮಾಡಿ ಅರ್ಧ ಅಡಿ ಡಿಫ್ರೆನ್ಸ್ ಆಯ್ತದೆ ಹಂಗೆ. ನೋಡಿ ನಾನೇನು ಅಂದ್ರೆ ಇದರಿಂದಲೇ ಈ ಬಸವಣ್ಣನಿಂದಲೇ ನಾನು ಮನೆ ಕಟ್ಟಿರೋದು, ಇದ್ರದಿಂದಲೇ ಮನೆ ಕಟ್ಟಿರೋದು. ಅದಕ್ಕೆ ನಾನು ಏನ್ ಹೇಳ್ತೀನಿ, ಒಳಗಡೆ ಹೋಗುವಾಗ ಆ ಬಸವೇಶ್ವರನ್ಗೆ ಬಗ್ಸಿ ಶ್ರೀಕೃಷ್ಣನ್ಗೆ ತಲೆ ಬಾಗ್ ಹೋಗ್ದಾಗೆ ಹೋಗ್ಬೇಕು ಅಂತ, ಭಗವಂತನಿಗೆ ತಲೆ ಬಾಗ್ ಹೋಗುವಾಗ ನಾನು ನೋಡಿ ಒಳಕ್ ಹೋಗುವಾಗ ಅದು ತಲೆ ಬಗ್ಗಿ ಒಳಕ್ ಹೋಗ್ಬೇಕು ಅಂತ ಬಾಗ್ತದೆ ಆ ದೇವ್ರ ಫೋಟೋ ಹಾಕೊಂಡಿದೀನಿ, ಹಸುಕರು ಫೋಟೋ ಹಾಕೊಂಡಿದೀನಿ. ಅದರಿಂದಲೇ ಹಾಕೊಂಡಿರೋದಲ್ಲಿ. ದಳ್ಳಾಳಿ ತಾವ್ ತಗೊಳೋದ್ ಬೆಸ್ಟ್ ಇಲ್ಲ ರೈತರು ತಾವ್ ತಗೊಳೋದ್ ಬೆಸ್ಟ್? ಹೊಸ ತೋರಿಸ್ತಾರೆ, ಅವ್ರು ಹೇಳ್ದಂಗ್ ತಗೋಬೇಕು. ನಮ್ಗೆ ಅನುಭವ ಇರ್ಬೇಕು. ಈ ಹೊಸ ತಗೊಂಡ್ರೆ ಇಷ್ಟ್ ಲೀಟರ್ ಹಾಲ್ ಬರ್ತದೆ, ಇಷ್ಟ್ ಬರ್ತದೆ. ಈಗ ಕರು ಹಾಕಿರೋ ಹೊಸ ತಗೋಬೇಕು, ಲೆಕ್ಕವಾಗುವೆ ಅಂದ್ರೆ ಪಡ್ಡೆ ಕಣ್ಪೆಟ್ಟೆ ತಾತೀನಿ. ಪಡ್ಡೆ 1ನೇ ಸೂಲ 2ನೇ ಸೂಲದ ಹೊಸ ತಗೋಬೇಕು. 1ನೇ ಸೂಲಿಂದ 2ನೇ ಸೂಲದೊಳಗೆ ಪಡ್ಡೆ ತಗೊಂಡ್ರೆ ಅವು 3 ಸೂಲ 4 ಸೂಲ ಕರ್ಕತ್ತವೆ. ಆ ರೇಟು ಒಂದೇ ಲೆವೆಲ್ ಇರ್ತದೆ. ನಾವ್ ಏಜ್ ಆದ ಹೊಸ ತಗೊಂಡ್ಬಿಟ್ರೆ ಅದು ಇನ್ನು ನೆಕ್ಸ್ಟ್ ಒಂದ್ 2 ಕರ ಕರೆದ್ಬಿಟ್ಟು ಮಾರ್ಕೋತೀನಿ ಅಂದ್ರೆ ಅಮ್ಮ ಬೆಲೆ ಡೌನ್ ಆಯ್ತದೆ. ಆ ಬೆಲೆ ಒಂದೇ ಸಮಕ್ಕೆ ಇರೋದಿಲ್ಲ. ಇದು ಇನ್ನು 4 ಸೂಲ 4 ಕರ ಕರ್ಕೊಂಡ್ರೆ ಆ ಬೆಲೆ ಒಂದೇ ಲೆವೆಲ್ ಬೆಲೆ ಇರ್ತದೆ. ಇದು ಹಂಗ್ ಮಾಡ್ಕೊಂಡು ಹೋಗ್ಬೇಕು. ಹಂಗ್ ಮಾಡ್ಕೊಂಡು ಹೋದ್ರೆ ಮಾತ್ರ ಲಾಭಾಂಶ ಇರೋದು. ಇಲ್ಲ ಅಂದ್ರೆ ಯಾವ್ದೋ ಒಂದು ತಂದ್ಬಿಡೋದು. ದಳ್ಳಾಳಿಗಳು ತಗೊಂಡೋರು ಏನ್ ಮಾಡ್ತಾರೆ, ದಳ್ಳಾಳಿಗಳು ಈ ದಳ್ಳಾಳಿ ಆಸೆಗೆ ತೊಟ್ಟು ಹೋಗಿರ್ತದೆ. ಚೆನ್ನಾಗಿ ಯಾರೋ ಗೊತ್ತಿರ್ತದೆ, ತೊಟ್ಟು ಹೋಗಿದ್ರೆ ಗೊತ್ತಾಗಲ್ಲ. ಕೊಟ್ಟು ಮಾಮೂಲಿ ಹಂಗೆ ಇರ್ತದೆ, ಗೊತ್ತೇ ಆಗೋದಿಲ್ಲ, ಹಂಗೆ ಇರ್ತದೆ ಮಾಮೂಲಿಗೆ. ಗೊತ್ತಾಗದ ದಳ್ಳಾಳಿದೆ ಚೆನ್ನಾಗದೆ ತಗೊಂಡ್ಬಿಡ್ತಾರೆ. ಆಗ ನೋಡ್ಬಾರ್ದು. ಯಾವುದೇ ಹೊಸ ನೀನ್ ಗಬ್ದಸ ತಗೋಬೇಕು ಅಂದ್ರು ತಗೋವಾಗ ಪಡ್ಡೆನಾರ ತಗೋ, ಹೊಸನಾರ ತಗೋ, ಗಬ್ದಸ್ಕೊಂಡು ತಗೋಬೇಕು ಅಂದಾಗ 4 ತೊಟ್ಟಲು ಹಾಲ ಕರೆದ್ಬಿಟ್ಟು ನೋಡಿ, ನೀಟಾಗಿ ಬಂದತ್ತ ನೋಡಿ ತಗೋಬೇಕು. ಆಮೇಲೆ ತೊಟ್ಟು ಇಲ್ಲಿ ಪಾವಾಗಿದ್ರೆ ಇಲ್ಲಿ ತೊಟ್ಟನೆ ಹಿಂಗೆ ಕಾಣದೇ ಇಲ್ಲಿ ಒಳಗಡೆ ಗಂಟಿರ್ತದೆ, ನೋಡ್ಬೇಕು ಹಿಂಗೆಲ್ಲಾ ತೊಟ್ಟು ನೋಡಿ. ಆಮೇಲೆ ಇನ್ನೊಂದು ಗಬ್ದಸ್ಗಳು ತಗೋತೀನಿ ಅಂದಾಗ ಹಿಂಗ್ ನೋಡ್ಬೇಕು, ಈ ಲೂಜು ಜಾಸ್ತಿ ಇದ್ರೆ ಕೆತ್ತು ಚೆನ್ನಾಗ್ ಬಿಡ್ತದೆ ಅಂತ. ಕೆತ್ತಲು ಹಿಂಗೆ ಲೂಜ್ ಇರ್ಬೇಕು. ಇದು ಈ ತರ ಲೂಜ್ ಇದ್ರೆ ಕೆತ್ತು ಬಿಡ್ತದೆ ಅಂತ. ಇದು ಅಷ್ಟೇ, ಈ ತರ ಲೂಜ್ ಇರ್ಬೇಕು. ಇಲ್ಲಿ ಈ ತರ ಲೂಜ್ ಇರ್ಬೇಕು, ಈ ತರ ಲೂಜ್ ಬರ್ಬೇಕು. ಹಿಂಗೆ ಲೂಜ್ ಬಂದ್ರೆ ಚೆನ್ನಾಗ್ ಕೆತ್ತು ಬಿಡ್ತದೆ ಅಂತ, ಹಾಲು ಚೆನ್ನಾಗ್ ಬೀಳ್ತದೆ ಅಂತ. ಹಂಗೆ ಲೆಕ್ಕ ಇರ್ತದೆ. ಹಾಲ ಪ್ರೈವೇಟ್ ಹಾಕೋ ಡೈರಿಗೆ ಒಳ್ಳೇದು ಇಲ್ಲ ಮಾಮೂಲಿ ಡೈರಿಗೆ ಹಾಕೋದು ಒಳ್ಳೇದು? ಗೌರ್ಮೆಂಟ್ ಡೈರಿಗೆ ಪ್ರೈವೇಟ್ ಹಾಕಿದ್ರು ಇದೆಯಾ? ಇಲ್ಲಿ ಏನು ಅಂದ್ರೆ ಪ್ರೈವೇಟ್ ಹಾಕಿದ್ ಇವತ್ತೇನು ಹಾಲ್ನಲ್ಲಿ ಮಾರ್ಕೆಟಿಂಗ್ ಅಲ್ಲಿ ಕಾಂಪಿಟೇಷನ್ ಇರ್ಬೇಕು. ಕಾಂಪಿಟೇಷನ್ ಇದೆ. ನಾವು ಬರೀ ಮನ್ಮೂರ್ನವ್ರು ಏನ್ ಮಾಡ್ತಾರೆ ಅಂದ್ರೆ, ರೈತ ಇರ್ತಾವ ಕಾಂಪಿಟೇಷನ್ ಇದ್ರೆ ರೇಟ್ ಜಾಸ್ತಿ ಕೊಡ್ತಾರೆ. ಅವ್ರು ಬೇರೆ ಪ್ರೈವೇಟ್ ಡೈರಿಯನ್ನು ಹಾಲ ಕೊಂಡ್ಕೋತಾವನೆ ಅಂದಾಗ ಅದೇ ರೇಟ್ಗಿಂತ ಇವರು ಕಮ್ಮಿ ಕೊಡಕ್ ಆಗಲ್ಲ. ಆಗ ಕಾಂಪಿಟೇಷನ್ ಮಾಡ್ತಾ ಹೋಗ್ತಾರೆ. ಇವ್ರು ಏನ್ ಮಾಡ್ತಾರೆ ಅಂದ್ರೆ ರೈತರನ್ನ ಕೂದು ಬಿಸಾಕ್ತಾರೆ. ಅದೇ ಹೇಳಿಲ್ವೇ, ಇವತ್ತು 30 ರೂಪಾಯಿ ಹಾಲಿನ ರೇಟ್ ಕೊಡ್ತಾರೆ. 1 ಲೀಟರ್ ನೀರಿರೋದು 20 ರೂಪಾಯಿ, ನೀರ್ಗೆ 20 ರೂಪಾಯಿ, ಹಾಲ್ಗೆ 30 ರೂಪಾಯಿ. ಅದರಿಂದ ಡೈರಿನಲ್ಲಿ ಒಬ್ರಿಗೊಬ್ರು ಕಾಂಪಿಟೇಷನ್ ಇದ್ರೆ, ಬೇರೆ ಡೈರಿಗಳು ಬಂದು ಕಾಂಪಿಟೇಷನ್ ಮಾಡಿದ್ರೆ ಮಾತ್ರ ಮನ್ಮೂಲ್ನವ್ರು ರೇಟ್ ಕೊಡೋದು, ಇಲ್ಲಾದ್ರೂ ಕೊಡೋದಿಲ್ಲ. ಇವರು ರೇಟ್ ಕೊಡೋದಿಲ್ಲ, ರೇಟ್ ಕೊಡೋದೇ ಇಲ್ಲ. ಇರ್ಬೇಕು, ಕಾಂಪಿಟೇಷನ್ ಇರ್ಬೇಕು. ಕಾಂಪಿಟೇಷನ್ ಇದ್ರೆ ಆಗ ಬೇಡಿಕೆ ಜಾಸ್ತಿ, ಬೇಡಿಕೆ ಆಯ್ತದೆ. ಇಲ್ಲ ಅಂದ್ರೆ ಅವ್ರು ರೇಟೇ ಕೊಡೋದಿಲ್ಲ. ಯಾವಾಗಲೂ 1 ರೂಪಾಯಿ ಏನ್ ಮಾಡ್ತಾರೆ ಆ ಸೀಸನಲ್ಲಿ, ಆಮೇಲೆ ಡೌನ್ ಮಾಡ್ಕೊಂಡ್ ಬಂದ್ಬಿಡ್ತಾರೆ. ಏನ್ ಲಾಭ ಇಲ್ಲ, ರೇಟ್ ಕಮ್ಮಿ. ರೇಟ್ ಇವತ್ತು ರೈತಂಗೆ ಏನಾರ ಹೈನುಗಾರಿಕೆ ಮಾಡೋನ್ಗೆ ಇವತ್ತಿನ ರೇಟಲ್ಲಿ, ಇವತ್ತಿನ ಫೀಡ್ ರೇಟಲ್ಲಿ, ಮತ್ತೆ ಇವತ್ತಿನ 1.5 ಲಕ್ಷ ಕೊಟ್ಟು ಬಂಡವಾಳ ತಗೋಬೇಕು. ಒಂದ್ ಹಸು ಹೋದ್ರೆ, ಒಂದ್ ಹಸು ಏನಾದ್ರು ಹೋಯ್ತು ಅಂದ್ರೆ 1.5 ಲಕ್ಷ ಹೋಯ್ತು. ಬಾವ ಆಗ್ಬಿಟ್ಟು ಹೋಯ್ತು ಅಂದ್ರೆ 1.5 ಲಕ್ಷ ಹೋಯ್ತು. ಅದರಿಂದ 40 ರೂಪಾಯಿ ಕಮ್ಮಿ ಅಂದ್ರೆ 40 ರೂಪಾಯಿ ರೈತಂಗೆ ಕೊಡ್ಬೇಕು ಹಾಲಿನ ರೇಟ. ಅಲ್ಲೇ ಏನು ಪ್ರಯೋಜನ ಇಲ್ಲ.